ನಾಲ್ಕು ಹೋಗಿ ಅಧ್ಯಯನ ಮಾಡಿ ಈಗ ಹೇಳ್ತಾ ಇರೋದು ದೇವರಾಜ ಅವರು ಯಾರು ಅಂತೂ ನಮ್ಗೆ ಗೊತ್ತಿಲ್ಲ. ಈಗ ಅವ್ರು ಅವಾಗ ಇಟ್ಕೊಂಡಿದ್ರು ಎಲ್ಗಂಟೆ ಇಟ್ಕೊಂಡು ಇವಾಗ ಹಾಕೊಂಡಿದ್ರು ಅಂತ ಗೊತ್ತಿಲ್ಲ. ಇದು ಸೂಕ್ತವಾಗಿ ತನಿಖೆಯಾಗಿ ಯಾರು ತಪ್ಪಿತಸ್ಥರು ಮೊದಲನೇವರು ಪ್ರಜ್ವಲ್ ರೇವಣ್ಣ ಬಂದರು, ಈ ಎರಡನೇವರು ಈ ರೆಕಾರ್ಡ್ ಮಾಡಿದವರು, ಅದು ವಿತರಕರು, ಅದು ಬಾಸು ಯಾರು ಅದಕ್ಕೆಲ್ಲ ಹಣ ಸಪ್ಲೈ ಮಾಡಿರ್ತಾರಲ್ಲ ಈ ರೆಕಾರ್ಡ್ ಮಾಡೋದು, ಅದರೊಳಗೂ 2,000 ಇದರ ಇಗೋವೆ ಅಂತ ಹೇಳ್ತಾರೆ. 2,000 ಚಿಲ್ಲರೆ ಅಂತ ಹೇಳ್ತಾರೆ. ಅವನಿಗೆ ಇದು ಮನುಷ್ಯನ ರಾಕ್ಷಸನ ಅವನು 2,000 ಚಿಲ್ಲರೆ ಇರ್ತಾರೆ. ಅಂದರೆ ಈ ಥರ ಕ್ಯಾಮ್ರಾ ಮಾಡಿಕೊಂಡು ಮಂಚ್ ಕೆಳಗಡೆ ಮಾಡಿಬಿಟ್ಟು ಬಿಟ್ಕೊಂಡು ಓಡೋದಿಸ್ತಾರೆ. ಸ್ವಲ್ಪ ಯೋಚನೆ ಮಾಡೋದು ಜನಗಳೆಲ್ಲ 2,000 ಚಿಲ್ಲರೆ ಹೇಳಿದ್ರೆ ಬೈಕ್ ಬಂದಾಗೆ 2,000 ಅಂತ ಹೇಳೋದಲ್ಲ. ಎಲ್ಲರ ಉಂಟು ಅವ್ರ ಬೆಡ್ರೂಮ್ಗೆ ಯಾರೋ ಒಂದು ಕ್ಯಾಮ್ರಾ ಮಾಡಿಕೊಂಡು ಫೋಟೋ ತಗೊಂಡು ಇದನ್ನೆಲ್ಲ ರಿಲೀಸ್ ಮಾಡ್ಕೊಂಡು ಕೂತ್ಕೊಳ್ತಾರಲ್ಲ. ವಿಡಿಯೋನ ಬೇರೆ ಮಾಡೋದು. ಹೌದು, ಇದು ಯಾಕೆ ನೀವು ಮಾಡ್ಕೋತೀರಾ? ಸರ್ ಅಲ್ಲ ಸ್ವತಃ ವಿಡಿಯೋ ಮಾಡಿರುವಂಥದ್ದು ಸರ್. ಸ್ವತಃ ಮಾಡ್ಕೊಂಡು ಸರ್ ಪ್ರಜ್ವಲ್ ಸರ್ ಹಂಗೆಲ್ಲ ಹುಚ್ಚು ಅಂತಂದ್ರೆ ಸರ್ ಹಂಗೆಲ್ಲ ಮೇಲೆ ಅವನು ತಕ್ಕಂಥ ಅವನಿಗೆ ನಾನೇನು ಹೇಳ್ತಾ ಇದ್ದಾರೆ ಅವ್ನ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಏನು ಶಿಕ್ಷೆ ಅವ್ರಿಗೆ ಹಾಕಿ ಅದು ಪ್ರಜ್ವಲ್ ರೇವಣ್ಣ ಮಾಡಿದಾರೋ ಅದು ಬೇರೆ ಮಾಡಿದಾರೆ. ಬಟ್ ಮಾಡಿರೋದಂತೂ ಮಾಡ್ತಾ ಇರುವಂಥ ವ್ಯಕ್ತಿನೇ ಮಾಡಿದ್ದಾನೆ. ಯಾರ್ದು ಹೆಸರು ಬೇಡ ನಮಗೆ. ಯಾರು ಮಾಡಿದಾರೋ ಆ ಮಾಡಿರೋನೇ ಮಾಡ್ಕೊಂಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಮಗದೊಬ್ಬ ಇರ್ಬೋದು. ಬಟ್ ಯಾರು ಮಾಡಿದಾರೋ ಅವನೇ ವಿಡಿಯೋ ಮಾಡಿರೋದು. ತಾವು ನೋಡಿದ್ರೆ ಗೊತ್ತಾಗ್ಬೋದು. ಅದೆಲ್ಲ ಪೂರ್ತಿ ನೋಡೋಕ್ಕಾಗಲ್ಲ ಸರ್. ಅದು ಸೆಲ್ಫಾಗಿ ಮಾಡ್ಕೊಂಡಿರುವಂಥದ್ದು ವಿಡಿಯೋ. ಯಾರು ವಿಡಿಯೋ ಮಾಡಿಲ್ಲ, ಸೆಲ್ಫಾಗಿ ವಿಡಿಯೋ ಮಾಡಿರುವಂಥದ್ದು. ಈಗ ಹೆಣ್ಣುಮಕ್ಕಳ ಕಥೆ ಏನು ಹೇಳಿ? ಹೆಣ್ಣುಮಕ್ಕಳು ಇವರೇನೋ ಸುಲಭವಾಗಿ ಇವ್ರು ರಾಜಕಾರಣಕ್ಕೋಸ್ಕರ ಎಲ್ಲ ಕಡೆನೂ ಅಂಟುಬಿಟ್ರು. ಇದು ಹೆಣ್ಣುಮಕ್ಕಳ ಕಥೆ ಏನು ಸರ್? ಅದೇನು ಈಗ ಪ್ರಜ್ವಲ್ ರೇವಣ್ಣ ಆರೋಪ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರೆಲ್ಲ, ಅವ್ರು ವಿಡಿಯೋ ಮಾಡಿದ್ದಾರೆ ಅಂತ. ಆ ವಿಡಿಯೋ ಮಾಡದೇ ಹೋಗಿದ್ದರೆ ಈ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಹೆಣ್ಮಕ್ಳು ಪ್ರಶ್ನೆ ಅನ್ನುವಂಥದ್ದು ಅವ್ನು ಮಾಡಿದ್ರೆ ಅವ್ನು ಶಿಕ್ಷೆ ಆಗಲಿ ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಶಿಕ್ಷೆ ಅವನೇನು ಮಜಾ ಮಾಡೋದು ನನಗೆ ಬಂದು ಗೊತ್ತಿಲ್ಲ. ನಾನು ಈ ಇಡೀ ವಯಸ್ಸಿನಲ್ಲಿ ದೇವೇಗೌಡರಿಗೆ ಇಷ್ಟೊಂದು ನೋವು ತರಬಾರ್ದು. ಯಾರಾಗಲಿ ಮಕ್ಕಳೇ ಆಗಲಿ ತರಬಾರ್ದು. ಯಾವತ್ತು ಯಾರು ನಾವಿದ್ದೀವಿ, ಅವ್ರ ಕಾಲ ಕೆಲಸ ಬೆಳೆದಂಥವ್ರು ನಾವಿದ್ದೀವಿ. ನಾವು ಅವ್ರಿಗೆ ಜೊತೆ ಇರ್ತೀವಿ ಅಂದರೆ ಧೈರ್ಯ ಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಧೈರ್ಯ ಕೊಡ್ತೀವಿ, ಜೊತೆ ಇರ್ತೀವಿ. ಅವ್ರ ಹೋರಾಟದಿಂದ ಜೊತೆ ಇರ್ತೀವಿ. ನಿಮ್ಮ ಅಮ್ಮಗೆ ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು, ಮರೆಯರ್ಬೋದು ಅವರು. ಅದು ತಕ್ಕ ಶಿಕ್ಷೆ ಆಗಲಿ. ನೀವು ಹೇಳುವಂತೆ ಅದು ಅಷ್ಟು ಬಿಟ್ಟು